ಕಾರ್ನ್ ಸಲಾಡ್ ಮಾಡುವ ವಿಧಾನ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಜೋಳ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಪೆಪ್ಪರ್ ಪೌಡರ್, ಸ್ವಲ್ಪ ಬೇಕಾದಷ್ಟು ಸಾಲ್ಟ್, ನಿಂಬೆಹಣ್ಣು, ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಜೋಳವನ್ನು ಹಾಕಿ ಬೇಯಿಸಬೇಕು. ಜೋಳ ಬೆಂದಾದ ಮೇಲೆ ನೀರಿನಿಂದ ಸಪರೇಟ್ ಮಾಡಿ ತೆಗೆದು ಇಟ್ಟುಕೊಳ್ಳಿ. ಬೇಯಿಸಿದ ಜೋಳವನ್ನು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ಗೆ ಹಾಕಿ ತೇವವನ್ನೆಲ್ಲ ಸಪರೇಟ್ ಮಾಡಬೇಕು. ಅದಕ್ಕೆ ಬೇಕಾಗಿರುವ ತರಕಾರಿ: ಕ್ಯಾರೆಟ್, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲನ್ನು ಸಣ್ಣಕ್ಕೆ ಹಚ್ಕೋಬೇಕು. ನಂತರ ಬೇಯಿಸಿದ ಜೋಳಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಅರ್ಧ ನಿಂಬೆಹಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ತೇವ ಮಾಡ್ಕೋಬಹುದು. ಕುದಿಯುತ್ತಿರುವ ಎಣ್ಣೆಗೆ ಹಾಕಿ ಚೆನ್ನಾಗಿ ಜೋಳವನ್ನೆಲ್ಲ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡಿಕೊಂಡಿರುವ ವೆಜಿಟೇಬಲ್ನೆಲ್ಲ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ಮೇಲೆ ಸೋಯಾ ಸಾಸ್, ಸ್ವಲ್ಪ ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಣ್ಣೆಯಿಂದ ಕರಿದ ಜೋಳವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕಾರ್ನ್ ಚಾಟ್ಸ್ ರೆಡಿಯಾಗಿದೆ.